ತ್ರಿಕಾಲವಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಶ್ರೀಮದ್ ಅತನಿ ಮುರುಗೇಂದ್ರ ಶಿವಯೋಗಿಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಹಳ್ಯಾಳ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಕನ್ನಡ ಮಾಧ್ಯಮ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಹಳ್ಯಾಳ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಈ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಪರಂ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಈ ಭಾಗದ ಜನಪರ ಹಾಗೂ ಸಾಮಾನ್ಯ ಜನರ ಹಿತರಕ್ಷಣೆ ಕಾಯ್ತಕ್ಕಂಥ ಸರಳತೆಯ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಅಥಣಿ ವಿಭಾಗದ ಡಿವೈಎಸ್ಪಿ ಆಗಿರ್ತಕ್ಕಂಥ ಆತ್ಮೀಯರಾದ ಪ್ರಶಾಂತ್ ಮನೋಳಿ ಸರ್ ಕೂಡ ಶರಣೆಂದು, ಈ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ RM ಪಾಟೀಲ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ತಾಯಂದರಿಗೂ ಕೂಡ ಶರಣೆಂದು, ಉಗಾರಿ ಸರ್ ಅವ್ರಿಗೂ, ಸನದಿ ಸರ್ ಅವ್ರಿಗೂ, DD ಮೇಕನ್ ಮರಡಿ ಅವರಿಗೂ, ಸುರೇಶ್ ತಕತ್ರಾವ್ ಸರ್ ಅವರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅವರಿವರೆನ್ನದೆ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಮುದ್ದು ಮಕ್ಕಳ ಮನರಂಜನೆ ಅನ್ನೋದಕ್ಕಿಂತ ನಮ್ಮೆಲ್ಲ ತಾಯಂದರ ಖುಷಿಯನ್ನು ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ತಮ್ಮ ಮಕ್ಕಳ ನೃತ್ಯವನ್ನ, ನಾಟಕವನ್ನ, ಏಕ ಪಾತ್ರಾಭಿನಯವನ್ನ, ಗಾಯನವನ್ನ ಕೇಳುವ ಸಲುವಾಗಿ ಎಷ್ಟು ಆತುರತೆಯಿಂದ ತಾಯಂದರು ಕುಂತಾರಂತಂದ್ರ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳು ನಡೆದಾಡುವ ದೇವರು, ಶತಮಾನದ ಸಂತ, ನಮ್ಮೆಲ್ಲರ ಆರಾಧ್ಯ ದೈವ, ಗುಡಿ ಗುಂಡಾರಕ್ಕೆ, ಮಠ ಮಸೀದಿಗಳಿಗೆ, ಚರ್ಚ್ಗಳಿಗೆ, ಮೂರ್ತಿಗಳಿಗೆ ದೇವರಂದಿಲ್ಲ. ಯಾರಿಗೆ ದೇವರಂದಾರಂತಂದ್ರ ಈ ಭವ್ಯ ಭಾರತವನ್ನ ಕಟ್ಟತಕ್ಕಂತ ನಿಜವಾದ ಜ್ಞಾನ ಇರತಕ್ಕಂತ ವಿದ್ಯಾರ್ಥಿಗಳನ್ನ ನಡೆದಾಡುವ ದೇವರಂತೇಳಿ ಕರೆದರು. ನಾನು ಬಹಳ ವಿಷಯದ ಅಳಕ್ಕೆ ಹೋಗೋದಿಲ್ಲ. ಸಂಗೊಳ್ಳಿ ರಾಯಣ್ಣ, ಶಿವಾಜಿ ಮಹಾರಾಜರು, ಬಸವಣ್ಣ ಇವರೆಲ್ಲರ ಇತಿಹಾಸವನ್ನ ನಾವು ಸ್ಮರಣೆ ಮಾಡುತ್ತೀವಿ. ಯಾಕ ತಾಯಿ ಪಾತ್ರ ಬಹಳ ದೊಡ್ಡದ ಅಂತಂದ್ರ, ಶಿವಾಜಿ ಮಹಾರಾಜರ ಕಾಲಾವಧಿಯೊಳಗೆ ರಣತಂಬೂರು ಕೋಟೆಯನ್ನ ವಶ ಮಾಡಿಕೊಳ್ಳುವಂತ ಸಂದರ್ಭದೊಳಗೆ ಶಿವಾಜಿ ಮಹಾರಾಜರಿಗೆ ಒಂದು ಕ್ಷಣ ಭಯ ಬರ್ತದ. ದಂಡನಾಯಕನಿಗೆ ಜವಾಬ್ದಾರಿ ಒಪ್ಪಿಸಿ ಮನೆಗೆ ಬರ್ತಾರ. ತಾಯಿ ಜೀಜಾಮಾತೆ ಕೇಳ್ತಾರ, ಎಂದೂ ಕೂಡ ಭವಿಷ್ಯದೊಳಗೆ ನನಗೆ ಅಧೈರ್ಯ ಆಗಿಲ್ಲ, 2 ನಿಮಿಷ ನನಗೆ ಅಧೈರ್ಯ ಆಯ್ತು, ಯಾಕೆ ತಾಯಿ ಅಂತ ಕೇಳಿದಾಗ ಜೀಜಾಮಾತೆ ಅವ್ರು ಹೇಳ್ತಾರ, ಸಣ್ಣ ಮಗು ಇದ್ದಾಗ ಗುರುವಿನ ಸ್ಮರಣೆಯನ್ನ, ನಾಮಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಎದೆ ಹಾಲನ್ನ ಕುಡಿಸ್ತಾ ಇದ್ದೆ. ಅದರ ಒಂದು ಸಂದರ್ಭದೊಳಗೆ ನಾನು ಸ್ನಾನಕ್ಕೆ ಹೋಗಿದ್ದೆ, ನೀನು ಅಳುತ್ತಾ ಇದ್ದೆ. ಸಣ್ಣ ಮಗು ತೊಟ್ಟಿಲೊಳಗಿದ್ದಾಗ ಮನೆಯೊಳಗೆ ಕೆಲಸ ಮಾಡ್ತಕ್ಕಂತ ದಾಸಿ ನೀನು ಅಳೋದನ್ನ ನೋಡಿ ಎದೆಗೆ ಅಪ್ಕೊಂಡು ಎದೆ ಹಾಲನ್ನ ಕುಡಿಸ್ತಾ ಇದ್ರು. ಆ ದೃಶ್ಯವನ್ನ ನಾನು ಹೊರಗಡೆ ಬಂದು ನೋಡಿದಾಗ ನಿನ್ನನ್ನ ಕೈಯೊಳಗೆ ಹಿಡ್ಕೊಂಡು ತಲೆ ತೆಳಗು ಮಾಡಿ ದುಬ್ಬ ಬಡದಿದ್ದೆ, ಹೊಟ್ಟಿ ಬಡದಿದ್ದೆ, ಒಳಗ್ ಹೋಗಿರ್ತಕ್ಕಂಥ ಹೊಟ್ಟೆ ಒಳಗಿರ್ತಕ್ಕಂಥ ಎದೆ ಎಲ್ಲ ಎದೆ ಹಾಲನ್ನ ಕಕ್ಕಿದ್ದೆ. ಆದ್ರೆ 2 ಹನಿ ಎದೆ ಹಾಲು ಮಾತ್ರ ರಕ್ತ ಆಗಿತ್ತು. ಅದಕ್ಕಾಗಿ ಇವತ್ತು ನನಗೆ ಭಯ ಬಂದದ ಅಂತ ಹೇಳಿ. ಅವಾಗ ಶಿವಾಜಿ ಮಹಾರಾಜರು ಕೇಳ್ತಾರ, ಹಂಗಲ್ಲ ತಾಯಿ, ನೀನು ತಾಯಿ ಎದೆ, ಆ ಹೆಣ್ಮಗಳ ಎದೆ ಹಾಲು ಕುಡಿಸಲ್ಲ, ಅಕ್ಕಿನೂ ತಾಯಿ ಅದಾಳ, ಎದೆ ಹಾಲಿನೊಳಗೆ ಹೆಂಗ ವ್ಯತ್ಯಾಸ ಅಂತ ಕೇಳಿದಾಗ ಜೀಜಾಮಾತೆಯವರು ಹೇಳ್ತಾರ, ಹಂಗಲ್ಲ, ಅನುಕ್ಷಣ ಯಾವತ್ತು ಗುರುವಿನ ಸ್ಮರಣೆಯನ್ನ, ಮಹಾತ್ಮರ ಚರಿತ್ರೆಯನ್ನ, ಹೋರಾಟಗಾರ ಚರಿತ್ರೆಯನ್ನ ಸ್ಮರಣೆ ಮಾಡ್ತಾ 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 ನಿನಗೆ ಎದೆ ಹಾಲನ್ನ ಕುಡಿಸ್ತಾ ಇದ್ದೆ. ಅದು ಗಟ್ಟಿತನ ಕೊಟ್ಟಿತ್ತು. ಆ ತಾಯಿ ಎದೆ ಹಾಲು ವಿಷ ಅಲ್ಲ, ಆದ್ರ ಗುರುವಿನ ಸ್ಮರಣೆ ಇರ್ಲಾರ್ದಕ್ಕಾಗಿ ಇವತ್ತು ನಿನಗೊಂದು ಕ್ಷಣ ಭಯ ಬಂದದ ಅಂತ. ನಮ್ಮ ತಾಯಂದ್ರ ಏನ್ ಮಾಡಬೇಕಾಗ್ಯದ ಇವತ್ತಂತಂದ್ರ, ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದರು, ಚೆನ್ನಮ್ಮ, ಬಸವಣ್ಣ, ಅಥಣಿ ಶಿವಗಳು ಹೋರಾಟಗಾರ ಚರಿತ್ರೆಯನ್ನ ಮಕ್ಕಳಿಗೆ ಹೇಳ್ತಾ ಹೇಳ್ತಾ ನಾವು ಬೆಳೆಸಬೇಕಾಗ್ಯದ. ಗುರುವಿನ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಮಕ್ಕಳನ್ನ ಬೆಳೆಸಬೇಕಾಗ್ಯದ. ನಾವು ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ, ಅದರ ನಿಜವಾದ ಸಂಸ್ಕಾರವನ್ನ ಮಕ್ಕಳಿಗೆ ಕೊಡ್ತಾ ಇಲ್ಲ. ಇವತ್ತು ಮೊದಲು ಹೆಂಗಿತ್ತಂದ್ರ ಚಡಿ ಚಮಚಮ್ ವಿದ್ಯಾ ಗಮ್ ಗಮ್ ಅಂತಿತ್ತು. ಯಾವಾಗ ನಾವು ಮಕ್ಕಳನ್ನ ಶಿಕ್ಷಕರು ಶಾಲೆ ಒಳಗ ಹೊಡೆಯೋದನ್ನ ಬಿಟ್ರು, ಅವಾಗ ನಮ್ಮ ಪೊಲೀಸ್ ಸ್ಟೇಷನ್ ಒಳಗೆ ಕೇಸ್ಗಳು ಹೆಚ್ಚಾಗ್ಲಿಕ್ಕ. ಈಗ ಮಕ್ಕಳನ್ನ ಶಿಕ್ಷಕರು ಹೊಡೆದ್ರು ಅಂತಂದ್ರೆ ನಾವು ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದ್ವಿ. ಈ ಪದ್ಧತಿ ಬದಲಾಗಬೇಕು. ಮೊದಲು ಹೆಂಗಿತ್ತು ಅಂದ್ರ ಬೆಳಗಿನ ಜಾವ 3 ಗಂಟೆಗೆ ಶಿಕ್ಷಕರು ಎಬ್ಬಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸ ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳ್ತಾ ಇದ್ರು.
ಮಕ್ಕಳನ್ನ ಬೆಳೆಸ್ರಿ ತಪ್ಪಿಲ್ಲ. ಆದ್ರ ಬೆಳೆಸುವಾಗ ಹೆಂಗಿರ್ಬೇಕಂತಂದ್ರ ನಾವು ಬರೀ ಬಾಜು ಮನಿಯೊಳಗೆ ಸಂಗೊಳ್ಳಿ ರಾಯಣ್ಣ ಹುಟ್ಲಿ, ವಿವೇಕಾನಂದ ಹುಟ್ಲಿ, ಚೆನ್ನಮ್ಮ ಹುಟ್ಲಿ, ಬಸವಣ್ಣ ಹುಟ್ಲಿ ಅಂತ ಹೇಳಕತ್ತೀವಿ. ಈ ಚರಿತ್ರೆ ಬೇಡ. ನಮ್ಮ ಮನೆಯೊಳಗೆ ತಯಾರಾಗಿರ್ತಕ್ಕಂತ ಪ್ರತಿಯೊಬ್ಬ ಮಕ್ಕಳು ವಿವೇಕಾನಂದರಂಗ್ ತಯಾರಾಗಬೇಕು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಗ್ ತಯಾರಾಗಬೇಕು. ನಮ್ಮ ಮಕ್ಕಳು ಚೆನ್ನಮ್ಮನಂಗ ತಯಾರಾಗಬೇಕಂದ್ರೆ ನಿಜವಾದ ತಂದೆ ತಾಯಿ ಸಂಸ್ಕಾರ ಬಹಳ ಮುಖ್ಯ ಅದ. ಯಾಕೆ ನಾನು ನಡೆದಾಡೋ ದೇವರಂದೆ ಅಂತಂದ್ರ ತುಮಕೂರಿನ ಸಿದ್ಧಗಂಗಾ ಮಠದೊಳಗೆ ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ. 10 ಕೆಜಿ ಮೀಸಲು ತುಪ್ಪ ತಗೊಂಡು ಬಂದಿದ್ದ. ಒಳಗಡೆ ಹೋಗಿ ಅಪ್ಪವ್ರಿಗೆ ಭೇಟಿಯಾಗಿ ಹೊರಗೆ ಬರೋದ್ರೊಳಗೆ ಏನಾಗಿತ್ತು ಅಂದ್ರ ಮಧ್ಯಾಹ್ನ ಬಿಸಿ ಊಟದ ಸಂದರ್ಭ. ಎಲ್ಲಾ ಮಕ್ಕಳು ಬಿಸಿ ಅನ್ನದೊಳಗೆ ತುಪ್ಪವನ್ನು ಹಾಕೊಂಡು ತಿಂದು ಡಬ್ಬಿ ಎಲ್ಲ ಖಾಲಿ ಮಾಡಿರ್ತಾರ. ಅವಾಗ ಭಕ್ತ ಅಂತಾನ ತುಮಕೂರು ಸಿದ್ಧಗಂಗಾ ಶ್ರೀಗಳಿಗೆ, ಯಪ್ಪ ಮೀಸಲು ತುಪ್ಪ ತಂದಿದ್ದೆ, ಎಲ್ಲ ವಿದ್ಯಾರ್ಥಿಗಳು ಮಕ್ಕಳು ತಿಂದು ಬಿಟ್ಟವ, ನನ್ನ ಭಕ್ತಿ ವ್ಯರ್ಥ ಆಯ್ತ್ರಿ ಅಂತಂದ. ಅವಾಗ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಉದ್ಗಾರ ತೆಗಿತಾರ, ನಿನ್ನ ತುಪ್ಪವನ್ನ ಜ್ಯೋತಿಗೆ ಹಾಕಿದ್ರೆ 8 ದಿನ 10 ದಿನ ಬೆಳಗ್ತೈತಪ್ಪ, ಉರಿದು ಆರ್ತೈತ್, ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ. ಜಗತ್ತನ್ನ ಬೆಳಗತಕ್ಕಂತ ಭವ್ಯ ಭಾರತವನ್ನ ಕಟ್ಟತಕ್ಕಂತ ಜ್ಞಾನದ ಕನಜವಾಗಿರ್ತಕ್ಕಂತ ಬೆಳಗುವ ಜ್ಯೋತಿ ಮಕ್ಕಳು ತಿಂದಾರಪ್ಪ, ಜಗತ್ತು ಬೆಳಗ್ತದ, ನಿನ್ನ ಭಕ್ತಿ ವ್ಯರ್ಥ ಆಗಿಲ್ಲ ಅಂತ ಹೇಳಿದ್ರು. ಹೆಂಗ ನಾವು ತಯಾರಾಗಬೇಕಾಗ್ಯದ. ಬಹಳಷ್ಟು ಮುಕ್ತು ಮಕ್ಕಳ ಎಲ್ಲರೂ ಮನರಂಜನೆ ನೋಡ್ಲಿಕ್ಕೆ ತಾಯಂದ್ರ ಕಾತುರತೆಯಿಂದ ಕುಂತೀರಿ. ಬೇಡ್ರಿ, ಕೇಳ್ರಿ. ಎಂತದನ್ನ ಕೇಳಬೇಕಂದ್ರ ಜ್ಞಾನದ ಕನಜಕ್ಕಾಗಿ ನಾವು ಕೇಳಬೇಕಾಗ್ಯದ. ಬಹಳ ಇತಿಹಾಸ ಆಳಕ್ ಹೋಗೋದಿಲ್ಲ. ಬಹಳ ಜನ ತಾಯಂದ್ರ ಸೇರಿರಿ. ಸಂಗೊಳ್ಳಿ ರಾಯಣ್ಣನ ಒಂದು ಘಟನೆ ನೆನಪು ಮಾಡ್ಕೊಳ್ತೀನಿ ನಾನು. ಸಂಗೊಳ್ಳಿ ರಾಯಣ್ಣ ನಂದಗಡದೊಳಗೆ ಯಾಕೆ ನನ್ನ ಗಲ್ಲಿಗೆ ಏರ್ಸ ಅಂತ ಹೇಳ್ದ ಅಂತಂದ್ರ, ಸ್ವತಂತ್ರ ಹೋರಾಟದ ಕಾಳು ಕಡಿಗಳನ್ನ ಹಣವನ್ನ ಸಂಗ್ರಹ ಮಾಡ್ತಾ ಇದ್ದ. ಮಾಡುವಂತ ಸಂದರ್ಭದೊಳಗ ಒಬ್ಬ ಮುತ್ತೈದ ಹೆಣ್ಮಗಳ ಕೊಡ ತುಂಬಿಕೊಂಡು ಎದುರಿಗೆ ಬರ್ತಾಳ. ರಾಯಣ್ಣನ ನೋಡಿ ಕೊರೊಳಗಿರ್ತಕ್ಕಂತ ಬಂಗಾರದ ಮಾಂಗಲ್ಯ ಸರವನ್ನ ಕಿತ್ತು ರಾಯಣ್ಣನ ಕೈಯೊಳಗಿಡ್ತಾಳ. ಅವಾಗ ರಾಯಣ್ಣ ಕಣ್ಣೀರಾಗ್ತಾ ಹೇಳ್ತಾನ, ತಾಯಿ ಮಾಂಗಲ್ಯ ಕೊಟ್ರ ನಿನ್ನ ಸುಮಂಗ್ಲಿ ಹೋಗ್ತದ, ಕೊಡಬೇಡ ತಾಯಿ ಅಂತಂದಾಗ ಹೆಣ್ಮಗಳು ಹೇಳ್ತಾಳ, ರಾಯಣ್ಣ ನನ್ನ ಮಾಂಗಲ್ಯ ಕೊಟ್ರ ಸುಮಂಗ್ಲಿ ಹೋಗೋದಿಲ್ಲ, ಮನಿಗ್ ಹೋಗಿ ನನ್ನ ಗಂಡನ ಕಡೆಯಿಂದ ಅರಿಶಿನ ಬೇರ್ ಕಟ್ಕೊಂತೀನಿ, ಸುಮಂಗ್ಲಿ ಹಂಗ ಇರ್ತದ. ಆದ್ರೆ ಈ ಮಾಂಗಲ್ಯ ನಿನ್ನ ಕೈಯೊಳಗೆ ಕೊಟ್ರ ಇದನ್ನ ಮಾರಿ ಹಣ ತಗೊಂಡು ಸೈನ್ಯ ಕಟ್ತಿ, ಕಿತ್ತೂರ ನಾಡು ಸ್ವತಂತ್ರ ಆಯ್ತು ಅಂದ್ರೆ ಕಿತ್ತೂರ ನಾಡಿನ ಹೆಣ್ಮಕ್ಳೆಲ್ಲ ಸುಮಂಗ್ಲಿ ಆಗ್ತಾರ ಎನ್ನ ತಗೋ ಅಂತ ಹೇಳಿ. ಒಬ್ಬ ತಾಯಿಯೊಳಗೆ ಬಂದಿರತಕ್ಕಂತ ಚಿಂತನೆ ರಾಯಣ್ಣನನ್ನ ಬದಲಾವಣೆ ಮಾಡಿತ್ತು, ಕಿತ್ತೂರನ್ನ ಬದಲಾವಣೆ ಮಾಡಿತ್ತು. ಇವತ್ತು ನಾವು ಕೂಡ ಏನ್ ಬೇಡ್ತಾ ಇದ್ದೀವಿ ಅಂತಂದ್ರ, ಒಬ್ಬ ತಾಯಿ 2-3 ತಿಂಗಳ ಹಿಂದೆ ನಡೆದ ಘಟನಾ ಇದು. ಗುಲ್ಬರ್ಗಾ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಗತ್ತರಿಗೆ ಅಂತ ಒಂದು ದೇವಿ ದೇವಸ್ಥಾನ ಬರ್ತದ. ಸರ್ ಒಬ್ಬ ಹೆಣ್ಮಗಳು ಬಿಡ್ಕೊಂಡಾಳ. 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಏನು ಬರ್ದಾಳ ತಾಯಿ ಅಂತಂದ್ರ, ಮುಂದಿನ ಅಮಾಸಿಗೆ ಬರ್ತೀನಿ, ಸಿಡಿ ಆಡ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, 5,000 ರೂಪಾಯಿ ನೋಟ್ ಮುಂದಿನ ಅಮಾವಾಸ್ಯೆಗೆ ಬಂದಾಗ ಹಾಕ್ತೀನಿ. ಆದ್ರ ಏನ್ ಆಶೀರ್ವಾದ ಮಾಡಬೇಕು ಅಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ತಾಯಿಯಂದ್ರ ಹಣಿಗ್ ಕೈ ಹಚ್ಕೊಂತಾರ ನೋಡಿ. ಎಲ್ಲಿ ಹೊಂಟದ್ರಿ ಕಾಲ, ಏನ್ ಹೊಂಟದ? ಅದಕ್ಕ ಮಹಾತ್ಮರ ಬಹಳ ಜನ ಕಾಲಜ್ಞಾನ ಹೇಳಿ ಹೋಗ್ಯಾರ. ಬಿದ್ದಿವಂತಿರು ಮಕ್ಕಳಿರ, ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ, ಹದ್ದು ಕಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತಾವ ಬಲು ಎಚ್ಚರ, ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಎತ್ತಿರೋ ಮಕ್ಕಳಿರ ಅಂತ ಕಾಲಜ್ಞಾನ ಹೇಳ್ತದ. ಉಳುವಿ ಚೆನ್ನ ಬಸವಣ್ಣವ್ರ ಹೇಳ್ತಾರ, ಉಳುವಿಯ ಚೆನ್ನನು ಕಲಿಯುಗದಲ್ಲಿ ಹುಟ್ಟಿ ಬರುವಾಗ ಜೋಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಳಷ್ಟ ಉಳಿತಾವಂತ ಹೇಳ್ಯಾನ. ಹಳ್ಯಾಳದ ಶಿವರಾಯ ಮುತ್ಯ ಅತನಿ ಶಿವಗಳ ಆಶೀರ್ವಾದದಿಂದ ಕೋವಿಡ್ ಒಳಗ ನಿಮಗ ನಮಗ ಏನೂ ಆಗ್ಲಾರ್ದ ಜೀವಂತ ಅದೀವಿ ಅಂದ್ರ ನಾವೆಲ್ಲಾ ಗಟ್ಟಿ ಕಾಳ ಅದೀವಿ. ಅದಕ್ಕಾಗಿ ಏನ್ ಕೇಳಬೇಕಂದ್ರ ನಮ್ಮ ಮಕ್ಕಳು ಒಳ್ಳೆ ಶಿಕ್ಷಣ ಕೊಡ್ರಿ, ಒಳ್ಳೆ ಸಂಸ್ಕಾರ ಕೊಡ್ರಿ. ಹೆಂಗ ಆಗಬೇಕಂತಂದ್ರ ಮುಂದೊಂದು ದಿನ ಇವತ್ತು ನಿಮ್ಮ ಮಕ್ಕಳನ್ನ ಏನ್ ನೃತ್ಯ ಮಾಡ್ಲಿಕ್ಕೆ ಇವತ್ತೇನ್ ತಯಾರು ಮಾಡಿರಲ್ಲ ಶಿಕ್ಷಕರು ಮತ್ತು ತಾಯಂದ್ರು ಎಲ್ಲರೂ ಕೂಡಿ ಮುಂದಿನ ದಿನಮಾನಗಳು ಶಿಕ್ಷಣ ಕಲಿತ ನಿಮ್ಮ ಮಕ್ಕಳು ಎದುರಿಗೆ ಬಂದಾಗ ಶಿಕ್ಷಕರ ಕಣ್ಣೊಳಗೆ ಹೆಂಗ ನೀರು ಬರಬೇಕು ಅಂತಂದ್ರ, ಇವತ್ತು ನಮ್ಮ ಭಾಗದ ಡಿವೈಸ್ ಆಗಿರ್ತಕ್ಕಂಥ ಪ್ರಶಾಂತ್ ಮನೋಳಿ ಸರ್ ಹೆಂಗ್ ಬಂದು ಕುಂತಾರಲ್ಲ, ನಮ್ಮ ಮಕ್ಕಳು ಕೂಡ ಹಿಂಗಾಗಿ ಬರ್ಲಿ ಅಂತೇಳಿ ನೀವು ಮಕ್ಕಳನ್ನು ತಯಾರು ಮಾಡ್ರಿ, ಹೋರಾಟಗಾರರನ್ನ ತಯಾರು ಮಾಡ್ರಿ, ಸತ್ಯ ಧರ್ಮವನ್ನ ತಯಾರು ಮಾಡ್ರಿ, ಸಮಾನತೆಯನ್ನು ಮಕ್ಕಳೊಳಗೆ ಕಲಿಸ್ರಿ. ಇವತ್ತೇನಾಗ್ಲಿಕ್ಕಂದ್ರ ಬರೀ ಧರ್ಮ ಜಾತಿ, ನಾನ್ ದೊಡ್ಡವ ನೀ ದೊಡ್ಡವ ಇದೆಲ್ಲವನ್ನ ದೂರ ಸರಿಸ್ರಿ. ಯಾವಾಗಿದ್ರು ಬಿಟ್ಟು ಹೋಗೋದದ, 1000 ಎಕರೆ ಭೂಮಿ ಇದ್ರು ಬಿಟ್ಟು ಹೋಗೋದದ.
ಲಕ್ಷಗಟ್ಲೆ ಕೋಟಿ ಸಾವಿರ ಕೋಟಿ ಹಣ ಇದ್ರು ಬಿಟ್ಟು ಹೋಗುದದ. ಆದ್ರ ಎಲ್ಲಿ ಏನು ಉಳಿತದ ಅಂತಂದ್ರ ನಾವು ಮಾಡಿದ ಸಾಧನೆ ಉಳಿತದ, ಗಟ್ಟಿತನ ಉಳಿತದ, ಜನರ ಕಣ್ಣೀರು ಒರೆಸಿರ್ತಕ್ಕಂಥ ಸೇವಾ ಮನೋಭಾವ ಉಳಿತದ. ಅದಕ್ಕಾಗಿ ಹೇಳ್ಯಾರ ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಹೇಳ್ಯಾರ. ಇವತ್ತು ಇಡೀ ಜಗತ್ತು ಭಾರತಕ್ಕೆ ಯಾಕೆ ಶರಣಾಗತಿ ಆಗ್ಲಿಕ್ಕಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನ, ನಮ್ಮಲ್ಲಿ ಇರ್ತಕ್ಕಂಥ ಅಧ್ಯಾತ್ಮದ ಶಕ್ತಿಗಾಗಿ ಜಗತ್ತು ಶರಣಾಗತಿ ಆಗ್ಲಿಕ್ಕತ್ತದ. ಈ ಬಸವೇಶ್ವರ ಸಂಸ್ಥೆ ನಮ್ಮೆಲ್ಲ ಹಿರಿಯರು ಏನು ಕಟ್ಟಿ ಹಾಕಿರಲ್ಲ, ಇದೇನ ಕಟ್ಟಿರ್ತಕ್ಕಂಥ ಏನು ಶ್ರಮ ಅದ, ಇದರಿಂದ ಏನಾಗಬೇಕಂತಂದ್ರ ನಮ್ಮ ಭಾಗದ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ದಿನಮಾನಗಳು ಎಲ್ಲ ರಂಗಗಳಲ್ಲಿ ಸಾಧನೆಯನ್ನ ಮಾಡಿ ಹಳ್ಯಾಳ ಗ್ರಾಮಕ್ಕ, ಅಥಣಿ ತಾಲೂಕಿಗೆ, ಇಡೀ ಕನ್ನಡ ನಾಡಿಗೆ ಕೀರ್ತಿಯನ್ನು ತರುವಂಗ ಆಗಲಿ ಅಂತೇಳಿ ಶುಭವನ್ನ ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತ. ಒಂದು ಹಾಸ್ಯದ ಮೂಲಕ ನನ್ನ ಮಾತು ಪ್ರಾರಂಭ ಮಾಡ್ತೀನಿ. ಕುಳ್ಳೋಳಿ ಸರ್ ಹೇಳ್ತಾ ಇದ್ರು, ಇವತ್ತು ನಾಡಿನೊಳಗ ಈ ಮಣ್ಣಿನೊಳಗ ಮೊಬೈಲ್ ಸಂಪರ್ಕ ಬಹಳ ಆಗ್ಯದ, ಮೊಬೈಲ್ ಇಲ್ದ ಜಗತ್ತಿಲ್ಲ ಅಂತ ಹೇಳಿ ನಾನೊಂದು ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಮೊಬೈಲ್ ಬಳಕೆ ಆಗ್ಲಿ ತಪ್ಪಿಲ್ಲ, ಆದ್ರೆ ಯಾವುದಕ್ಕೆ ಬಳಕೆ ಆಗ್ಬೇಕು ಅದರಷ್ಟಕ್ಕೆ ಬಳಕೆ ಆಗಬೇಕು. ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಭಕ್ತ ಸೋಮ ಅಂತ ಹೇಳಿ ಅವ ಏನ್ ಮಾತನಾಡಿದ್ರು ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದ. ಕಾರ್ಯಕ್ರಮ ಮುಕ್ತಾಯ ಆಯ್ತು. ಯಪ್ಪ ಮನೆಗೆ ಹೋಗೋಣ್ರಿ ಅಂತಂದ. ನಡಿಪ ಹೋಗೋಣ ಅಂತಂದು ಬಹಳ ದೊಡ್ಡ ಮನೆ ಮುಂದೆ 2 ಮಕ್ಕಳು ಆಡ್ತಾ ಇದ್ರು. ಸೋಮ ಇವ್ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ ಮಕ್ಕಳ್ರಿ ಅಂದ. ಏನ್ ಇಟ್ಟಿವ ಹೆಸರು ಅಂತಂದೆ. ಒಂದ್ ಎರಟೆ ಇನ್ನೊಂದ್ ಜೀವ ಜಗನ್ನ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಹೊಣರಿ ನಮ್ಮಪ್ಪ ಎಸ್ಕಡಿ ಬೋತ್ರಿ ಅಂತ. ಅಷ್ಟೊಳಗೆ ಗೊತ್ತಾಗಿತ್ತು ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂತೇಳಿ ಎದ್ದು ಹೋಗ್ಬೇಕು ಅನ್ನೋದ್ರು. ಮ್ಯಾಗ ಒಂದು ಭಾವಚಿತ್ರ ಇತ್ತು, ವಯಸ್ಸಾದ ಮುದುಕನ ಭಾವಚಿತ್ರ ಇತ್ತು. ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು ಅಂತಂದ್ರೆ ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂತವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿ ಒಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ನಮ್ಮ ದೇಶೀಯ ಸಂಸ್ಕೃತಿಯನ್ನ, ರೈತ ಮಿತ್ರನನ್ನ, ಅನ್ನದಾತನನ್ನ, ಸೈನಿಕನನ್ನ, ಸಮಾಜ ಸುಧಾರಕರನ್ನ ವೇದಿಕೆ ಮ್ಯಾಗ ತಂದು ನಮ್ಮ ಭಾರತೀಯ ನಿಜವಾದ ಸಂಸ್ಕೃತಿಯನ್ನು ತೋರಿಸಿಕೊಟ್ಟಿರ್ತಕ್ಕಂಥ ಈ ಭಾಗದ ಸಂಸ್ಥೆ ಅಂದ್ರೆ ಅದು ಉದ್ಧಾರ ಶಿಕ್ಷಣ ಸಂಸ್ಥೆ ಅಂತ. ನಾನು ಬಹಳ ವಿಷಯವನ್ನು ಹೇಳೋದಿಲ್ಲ. ಧಾರವಾಡದ ಕುಮಾರ ಮಹಾಸ್ವಾಮಿಗಳಂತ ಹೇಳಿ 18 ರಾಷ್ಟ್ರಕ್ಕೆ ಉಪನ್ಯಾಸ ಕೊಟ್ಟಾರ. ಈಗೆಲ್ಲ ಶಿಕ್ಷಣದ ಬಗ್ಗೆ ಹೇಳ್ಯಾರ, ಸುಧಾರಣೆ ಬಗ್ಗೆ ಹೇಳ್ಯಾರ, ಸಂಘಟನೆ ಬಗ್ಗೆ ಹೇಳ್ಯಾರ. ನೀವೆಲ್ಲ ತಾಯಂದರಿಗೆ, ತಂದೆ ತಾಯಂದರಿಗೆ ನಾವು ಒಂದು ವಿನಂತಿ ಮಾಡಿಕೊಳ್ತೀನಿ. ಇದು ಅಥಣಿ ಶಿವಯೋಗಿಗಳ ನಾಡದ. ಇಲ್ಲಿ ಧರ್ಮ ಜಾತಿ ಯಾವುದೂ ಸಂಬಂಧ ಇಲ್ಲ. ಕುಮಾರಸ್ವಾಮಿಗಳು ಒಂದು ಮಾತಲ್ಲ, ತಮ್ಮ ಗಮನಕ್ಕೆ ಇರಲಿ. ಎಲ್ಲಾ ತಾಯಂದರು ಒಂದು ಕ್ಷಣ ಲಕ್ಷ ಕೊಡ್ರಿ, ನಿಮ್ಮ ಮಕ್ಕಳಿಗೆ ಎಲ್ಲಾ ಸವಲತ್ತು ಕೊಡ್ರಿ. ಆ ಕುಮಾರಸ್ವಾಮಿಗಳು ಏನ್ ಹೇಳ್ಯಾರಂದ್ರ 21 ತಾಸು ಧ್ಯಾನ ಮಾಡಿದರ 3 ತಾಸು ಜಗತ್ತಿನ ಬೇಕಾದ ವಿಷಯ ಕೇಳ್ರು ಹೇಳುವಂತ ತಾಕತ್ತು ಸಾಮಾನ್ಯ ವ್ಯಕ್ತಿಗೈತಿ. ಆದ್ರೆ ಒಬ್ಬ ಜ್ಞಾನಿ 3 ತಾಸು ಧ್ಯಾನ ಮಾಡಿದ್ರ 21 ತಾಸು ಜಗತ್ತಿನ ಬೇಕಾದ ಜ್ಞಾನ ಹೇಳುವಂತ ತಾಕತ್ತು ಜ್ಞಾನಿಗೆ ಬರ್ತದ ಅಂತ ಹೇಳ್ಯಾರ. ನಿಮ್ ಮಕ್ಕಳಿಗೆ ಒಂದ್ ದಿನಕ್ಕೆ ಒಂದು ಅರ್ಧ ಗಂಟೆ ಧ್ಯಾನ ಮಾಡಿಸಿ. ಅರ್ಧ ಗಂಟೆ ಧ್ಯಾನ ಮಾಡಿಸಿದ್ರಿ ಅಂದ್ರ, ಮೆಡಿಟೇಷನ್ ಮಾಡಿಸಿದ್ರಿ ಅಂತಂದ್ರ ನೀವು ನಸುಕಿನ 3 ಗಂಟೆ 2 ಗಂಟೆಗೆ ಮಕ್ಕಳನ್ನ ಎಬ್ಬಿಸಿ ಒತ್ತಾಯ ಮಾಡಿಸಿ ಓದುವ ಅವಶ್ಯಕತೆ ಇಲ್ಲ. ದಿನಕ್ಕೆ 2 ಗಂಟೆ, ಅರ್ಧ ಗಂಟೆ ಧ್ಯಾನ ಮಾಡಿಸಿ 2 ಗಂಟೆ ಅಧ್ಯಯನ ನಿಮ್ಮ ಮಕ್ಕಳನ್ನ ಮಾಡಿ ಅಂತಂದ್ರ IAS, IPS, ಡಾಕ್ಟರ್, ಇಂಜಿನಿಯರ್ ಬಹಳ ಒತ್ತಾಯ ಮಾಡಬೇಕಾಗಿಲ್ಲ. ಒಂದ್ ಸಾರಿ ನಿಮ್ಮ ಮಕ್ಕಳು ಅಧ್ಯಯನ ಮಾಡಿದ್ರೆ ಜೀವನ ಪರ್ಯಂತ ಎಂದೂ ಮರ್ಯಾಕ ಸಾಧ್ಯ ಇಲ್ಲ. ಧ್ಯಾನದೊಳಗೆ ಆಗ್ತಕ್ಕಂಥದ್ದು ಅದನ್ನ ಮಕ್ಕಳಿಗೆ ನೀವು ಬೆಳೆಸಿ. ಇವತ್ತು ನಮ್ಮ ಅಥಣಿ ಶಿವಯೋಗಿಗಳು ದೇವರಂದ್ರೆ ಬಹಳ ಜನ ಮಹಾತ್ಮರ ಕೆಲವು ಪರಿಕಲ್ಪನೆಗಳನ್ನ ಕೊಟ್ಟಾರ. ನಡೆದಂತೆ ನೋಡಿ ಇದ ಜನ್ಮ ಕಡಿಯಂತ ಶಿವಯೋಗಿಗಳು ಹೇಳ್ಯಾರ. ಧಾರವಾಡ ಜಿಲ್ಲೆ ನವಲಗುಂದ ನಾಗಲಿಂಗಪ್ಪನವ್ರು ಹೇಳ್ತಾರ, ನಿರ್ಮಲವಾದದ್ದೇ ಮಣಿ, ಉಳಿದದ್ದೆಲ್ಲ ಕಾಲ್ಮಣಿ ಅಂತ ಹೇಳ್ಯಾರ. ಹುಬ್ಬಳ್ಳಿ ಸಿದ್ದಾರೂಢ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ನೀನಾ ದೇವರದಿ ಅಂತ ಹೇಳ್ತಾರ. ಬಸವಣ್ಣ ಹೇಳ್ತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ. ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮುಂತಾದ ಪುಣ್ಯಕ್ಷೇತ್ರದಲ್ಲಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವ್ರು ಹೇಳ್ತಾರೆ. ಆದ್ರೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರ, ಶತಮಾನದ ಸಂತ ನಡೆದಾಡುವ ದೇವರು
ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮಿಗಳು ಯಾರಿಗೆ ದೇವರಂದಾರಂದ್ರ ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳಿಗೆ ಮೂರ್ತಿಗಳಿಗೆ ಕಲ್ಲಿಗೆ ದೇವರಂದಿಲ್ಲ. ಭವ್ಯ ಭಾರತವನ್ನ ಕಟ್ತಕ್ಕಂತ ಜ್ಞಾನದ ಜ್ಯೋತಿಯಾಗಿ ಬೆಳಗ್ತಿರ್ತಕ್ಕಂಥ ಈ ದೇಶದ ಮುದ್ದು ವಿದ್ಯಾರ್ಥಿಗಳು ನಡೆದಾಡೋ ದೇವರಂತ ಕರೆದ ಸಿದ್ದೇಶ್ವರ ಸ್ವಾಮಿ. ಅಂತ ದೇವರನ್ನ ತಯಾರು ಮಾಡ್ತಕ್ಕಂಥ ಸಾಮರ್ಥ್ಯ ಆಧಾರ ಸ್ತಂಭ ಅಂದ್ರೆ ಗುರುಮಾತೆಯರು ಶಿಕ್ಷಕರು. ಅಂತ ಸ್ಥಾನ ಸಿಗುವುದು ಬಹಳ ಕಡಿಮೆ. ವಿ ಹ್ಯಾವ್ ಚೇಂಜ್ಡ್ ಅವರ್ ರಿಲಿಜನ್ ಬಟ್ ನಾಟ್ ಅವರ್ ಕಲ್ಚರ್ ಅಂತ ಹೇಳ್ತಾರ. ಎಲ್ಲವನ್ನ ಮಾರ್ಕೋಬಹುದು, ಸಂಸ್ಕೃತಿಯನ್ನ ಮಾರ್ಕೋಬಹುದು. ಉದ್ಧಾರ ಶಿಕ್ಷಣ ಸಂಸ್ಥೆಯೊಳಗ ಯಾವುದೇ ಕಾರ್ಯಕ್ರಮ ಆಗಲಿ ವಿಶೇಷ ಆಗಿರ್ತದೆ. ಹೋದ್ ಸಾರಿ ಬಂದಾಗ ಬುದ್ಧಿ ಗಂಟು ಬಿಚ್ಚು ಕಾರ್ಯಕ್ರಮ, ಜ್ಞಾನದ ಗಂಟು ಬಿಚ್ಚು ಕಾರ್ಯಕ್ರಮ, ಏನು ವಿಶೇಷ? ಬಹಳ ಹಣದಿಂದ ಎಲ್ಲಾ ಕಡೆ ಶಿಕ್ಷಣ ಸಿಗುತ್ತದ. ನಾವು ಬಹಳ 200 ರೋಡ್ ಮಾಡಲ್ ಇಟ್ಕೊಳ್ಳೋದು ಬೇಡ. 700 ರೂಪಾಯಿ ಪಗಾರದೊಳಗ ಚಮಕೇರಿ ಮಠದೊಳಗೆ ದುಡಿದಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಅದರ ಜ್ಞಾನದ ಕನಸವನ್ನು ಹೊಂದಿರತಕ್ಕಂಥ ಅಪರೂಪದ ವ್ಯಕ್ತಿ. ಇವತ್ತು ಇದೆಲ್ಲವನ್ನ ತಯಾರಾಗಬೇಕಾದ್ರೆ, ಇದೆಲ್ಲ ಗಟ್ಟಿಯಾಗಿ ನಿಲ್ಲಬೇಕಾದ್ರೆ ಅದರ ಪರಿಶ್ರಮ, ಸಾಧನೆ, ನಿರಂತರವಾಗಿರ್ತಕ್ಕಂಥ ಪ್ರಯತ್ನ ಏನೈತಲ್ಲ, ಇದನ್ನ ನಮ್ಮ ಮಕ್ಕಳು ನಿಜವಾಗ್ಲೂ ನಾವು ಬಿತ್ತಬೇಕಾಗ್ಯದ. ಬಹಳಷ್ಟು ವಿಷಯದ ಆಳಕ್ಕೆ ಹೋಗೋದಿಲ್ಲ. ಥಾಮಸ್ ಎಲ್ವಾ ಎಡಿಸನ್ ಅಂತ ಹೇಳಿ ತನ್ನ ಮಗ ಮೂರನೇ ತರಗತಿ ಶಾಲೆ ಒಳಗಿದ್ದಾಗ ತಾಯಿ ಬರ್ತಾಳ ಶಾಲೆಗೆ. ಶಿಕ್ಷಕರು ಕರೆಸ್ತಾರ. ಯಾಕೆ ಕರೆಸ್ತಾರ ಅಂದ್ರ, ನಿನ್ನ ಮಗ ಬಹಳ ಹಸಿ ದಡ್ಡದನ, ನಮ್ಮಿಂದ ಕಲಿಸ್ಲಿಕ್ಕೆ ಆಗೋದಿಲ್ಲ, ನಿನ್ನ ಮಗನನ್ನ ಕರ್ಕೊಂಡು ಹೋಗಂತೇಳಿ ಪತ್ರದೊಳಗೆ ಬರೆದು ಕೊಡ್ತಾರ ತಾಯಿ ಕೈಯೊಳಗೆ. ಅಕ್ಷರ ಜ್ಞಾನ ಇರ್ತಕ್ಕಂಥ ತಾಯಿ ಶಿಕ್ಷಕರ ಮಾತು ಕೇಳಿ ನೊಂದುಕೊಳ್ಳೋದಿಲ್ಲ. ಮಗ ಕೇಳ್ತಾನ, ಶಿಕ್ಷಕರು ಏನು ಬರೆದು ಕೊಟ್ಟಾರಂತಂದಾಗ ತಾಯಿ ಹೇಳ್ತಾಳ, ನೀನು ಎಲ್ಲಾ ವಿದ್ಯಾರ್ಥಿಗಳಿಗಿಂತ ಹೆಚ್ಚಿನ ಜ್ಞಾನದ ಅಂತ, ಬುದ್ಧಿವಂತದಿ ಅಂತ, ಶಿಕ್ಷಕರಿಗೆ ಪ್ರಶ್ನೆ ಮಾಡ್ತೀಯಂತ, ಅದಕ್ಕೆ ನಿನ್ನ ಮನೆಗೆ ಕರ್ಕೊಂಡು ಹೋಗಂದಾರೆ ಅಂತೇಳಿ ತಾಯಿ ಸುಳ್ಳು ಹೇಳ್ತಾಳ ಮಗನಿಗೆ. ಅದರ ಶಿಕ್ಷಕರಿಗೆ ಒಂದು ಮಾತು ಹೇಳಿ ಬರ್ತಾಳ ತಾಯಿ, ಇವತ್ತು ನನ್ನ ಮಗನನ್ನ ನೀವು ಹೊರಗೆ ಹಾಕಿರಬಹುದು, ಆದ್ರ ಮುಂದಿನ ದಿನಮಾನದೊಳಗೆ ನನ್ನ ಮಗ ಮಾಡಿರ್ತಕ್ಕಂಥ ಸಾಧನೆಯನ್ನ ನೀವು ಪಠ್ಯದೊಳಗೆ ಜಗತ್ತಿಗೆ ಹೇಳುವಾಗ ನನ್ನ ಮಗನ ಕಡೆ ಸಾಧನೆ ಮಾಡಿಸ್ತೀನಿ ಅಂತೇಳಿ ತಾಯಿ ಸವಾಲ್ ಹಾಕಿ ಬರ್ತಾಳ. ಅಕ್ಷರ ಕರೆದಿರ್ತಕ್ಕಂಥ ತಾಯಿ. ಇವತ್ತೇನು ಲೈಟ್ ಹತ್ತದಲ್ಲ, ಈ ಲೈಟ್ ಒಳಗೆ ಒಂದು ತಂತಿ ಬರ್ತದ, ಟಂಗ್ಸ್ಟನ್ ಅಂತ ಹೇಳಿ. ಥಾಮಸ್ ಎಲ್ವಾ ಎಡಿಸನ್ ಅಂತ ವಿಜ್ಞಾನಿ ಕಂಡಿರ್ತಕ್ಕಂಥ ತಂತಿ ಇವತ್ತು ಜಗತ್ತಿನೊಳಗೆ ಎಲ್ಲರೂ ಪಾಠ ಮಾಡ್ತೀವಿ. ಆ ತಾಯಿಯ ಪರಿಶ್ರಮದ, ಕಠಿಣ ಪರಿಶ್ರಮದ ಸಾಧನೆ ತಾಕತ್ತಿನಿಂದ ಇದನ್ನು ಮಾಡ್ಲಿಕ್ಕೆ ಹತ್ತೀವಿ. ನಮ್ಮ ಮಕ್ಕಳೊಳಗ ನಿಜವಾಗ್ಲೂ ತಂದೆ ತಾಯಿ ದೇವರಂತ ಹೇಳಬೇಕು, ಶಿಕ್ಷಕರ ದೇವರಂತ ಹೇಳಬೇಕು, ಅನ್ನ ಕೊಟ್ಟಿರ್ತಕ್ಕಂಥ ಅನ್ನದಾತ ದೇವರಂತ ಭಾವನೆಯನ್ನು ಕಲಿಸಬೇಕಾಗ್ಯದ. ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ, ಸಮಯದ ಅಭಾವ ಆಗ್ಯದ. ತಾವೆಲ್ಲ ಮನರಂಜನೆಗೆ ಕಾಯಿ ಕುಂತೀರಿ, ವಿಷಯ ಬಹಳ ಹೇಳೋದಿಲ್ಲ. ಸ್ವಾಮಿ ವಿವೇಕಾನಂದರು 4ನೇ ತರಗತಿ ಶಾಲೆ ಒಳಗೆ ಇರ್ತಾರ. ಅವರ ಮೊದಲ ಹೆಸರು ನರೇಂದ್ರ ಅಂತ ಹೇಳಿ. ಶಿಕ್ಷಕರು ಹೇಳುತ್ತಾರೆ, ಯಾರು ಸ್ವರ್ಗದ ಮಣ್ಣನ್ನ ತಗೊಂಡು ಬರ್ತೀರಿ ಅಂತಂದಾಗ 500 ಜನ ವಿದ್ಯಾರ್ಥಿಗಳು ಹಂಗ ಬರ್ತಾರ. ಆದ್ರೆ ಸ್ವಾಮಿ ವಿವೇಕಾನಂದರು ಬಿಳಿ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯೊಳಗ ಮಣ್ಣನ್ನ ಕಟ್ಕೊಂಡು ಬಂದು ಶಿಕ್ಷಕರು ಎದುರಿಗೆ ಹಿಡಿತಾರ. ಸರ್, ಸ್ವರ್ಗದ ಮಣ್ಣು ತಂದೇನ್ರಿ, ತಗೊಳ್ರಿ ಅಂತ ಹೇಳಿದ್ರು. ಅವಾಗ ಶಿಕ್ಷಕರಂತಾರ, ನರೇಂದ್ರ ನೀನ್ ಯಾವಾಗ ಸ್ವರ್ಗ ನೋಡಿಯಪ್ಪ, ಸ್ವರ್ಗಕ್ಕೆ ಯಾವಾಗ ಹೋಗಿ, ಸ್ವರ್ಗದ ಮಣ್ಣ ನಿನಗೆ ಎಲ್ಲಿಂದ ಸಿಕ್ತು ಅಂತಂದಾಗ ಸ್ವಾಮಿ ವಿವೇಕಾನಂದರು ಹೇಳ್ತಾರ, ಸರ್ ತಾವ ಹೇಳಿರಲ್ಲ, ತಂದೆ ತಾಯಿನ ದೇವ್ರಂತ ಹೇಳಿರಿ, ತಂದೆ ತಾಯಿ ಇರ್ತಕ್ಕಂಥ ಸ್ಥಳನ ಸ್ವರ್ಗ ಅಂತ ಹೇಳಿರಿ, ನನ್ನ ತಂದೆ ತಾಯಿ ಪಾದದ ಕೆಳಗಿನ ಮಣ್ಣು ತಂದಿನ ಸರ್, ಸ್ವರ್ಗದ ಮಣ್ಣದ ತಗೊಳ್ರಿ. ಇಂಥ ಭಾವನೆಯನ್ನ ಮಕ್ಕಳು ಬೆಳೆಸ್ರಿ. ನಿಮ್ಮ ಮಕ್ಕಳು ಸಂಗೊಳ್ಳಿ ರಾಯಣ್ಣ, ಸ್ವಾಮಿ ವಿವೇಕಾನಂದ, ಬಸವಣ್ಣ, ಚೆನ್ನಮ್ಮ, ಶಿವಗಳು ಹಿಂಗಿದ್ರು ಅಂತ ನಿಮ್ಯಾಗ ಹೇಳಬೇಡ್ರಿ. ಸ್ವಾಮಿ ವಿವೇಕಾನಂದಂಗ, ಸಂಗೊಳ್ಳಿ ರಾಯಣ್ಣನಂಗ, ಡಾಕ್ಟರ್ BR ಅಂಬೇಡ್ಕರ್ ಅಂಗ, ಅಗ್ನಿ ಶಿವಗಳಂಗ ನಮ್ಮ ಮಕ್ಕಳನ್ನ ತಯಾರು ಮಾಡ್ತಕ್ಕಂಥ ಶಕ್ತಿ ಇಲ್ಲದ. ನೀವು ಪಾಲಕರ ಸಹಕಾರವನ್ನು ನೀಡಿ. ಕೊನೆ ಒಂದು ಮಾತು ವಿನಂತಿ ಮಾಡ್ಕೊಳ್ತೀನಿ ತಮಗೆಲ್ಲ, ಇಂಥ ಸಂಸ್ಕಾರ ಇರ್ತಕ್ಕಂಥ, ಗುಣಾತ್ಮಕ ಶಿಕ್ಷಣ ಇರ್ತಕ್ಕಂಥ ನಮ್ಮ ದೇಶೀಯ ಸಂಸ್ಕೃತಿಯನ್ನ, ಹಿರಿಯರ ಚಿಂತನೆಗಳನ್ನು ಬೆಳೆಸ್ತಕ್ಕಂಥ ಉದ್ಧಾರ ಶಿಕ್ಷಣ ಸಂಸ್ಥೆಗೆ ನಾವು ಕೂಡ ತನ್ನ ಮನದಿಂದ ಯಾವಾಗಲೂ ಕೂಡ ಅವ್ರ ಜೊತೆ ಸಹಕಾರ ಇರ್ತೀವಿ. ತಾವು ಕೂಡ ಪಾಲಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ತಮ್ಮ ಕೈಲಾಗಿರ್ತಕ್ಕಂಥ ಸ್ವಲ್ಪ ಅಡಿಲು ಸೇವೆಯನ್ನು ಮಾಡಿದ್ದಾದ್ರೆ ಇಂಥ 4 ಕಟ್ಟಡಗಳಾಗಿ ಈ ಭಾಗದೊಳಗೆ ಉನ್ನತ ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ಶಿವಗಳ ಆಶೀರ್ವಾದದಿಂದ ಈ ಸಂಸ್ಥೆ ಉತ್ತರೋತ್ತರಾಗಿ ಬೆಳೀಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದ
ದಯವಿಟ್ಟು ವೇದಿಕೆ ಮೇಲೆ ಪರಮ ಪೂಜ್ಯರು ಚುನ್ನಪ್ಪನವರು ವೇದಿಕೆ ಮುಂಭಾಗದಲ್ಲಿ ಗುರುಬಳದವರು ಕೊಡಿಸುವಂತ ವ್ಯವಸ್ಥೆ ಮಾಡಬೇಕು. ಒಂದೆರಡು ಡ್ಯಾನ್ಸ್ ನೋಡುವಲ್ಲಿ ದಿನ ಜಂಜಾಟ ಐತೆ ಅವ್ರಿಗೆ. ನಮ್ಮ ಮಕ್ಕಳ ಒಂದು ವಿಶೇಷವಾಗಿ ಶಾಲಮರದ ತಿಮ್ಮಕ್ಕ